ಬರ್ತ್ಡೇ ದಿವಸವೇ ಆ ಶಿಕ್ಷಕಿಯನ್ನ ಹತ್ಯೆ ಮಾಡಲಾಯಿತು. ಏನಾಯ್ತು ಹೋಯ್ತು ಅನ್ನೋ ಅಷ್ಟರಲ್ಲೇ ಟೀಚರ್ ದೀಪಿಕಾ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಹುಟ್ಟು ಹಬ್ಬದ ದಿವಸನೇ ಇಂಥದೊಂದು ಹತ್ಯೆ ನಡೆದೋಗಿತ್ತು. ಇದರ ಹಿನ್ನೆಲೆಯನ್ನ ಒಂದ್ಸತಿ ನಾವು ನೋಡ್ತಾ ಹೋಗೋದಾದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ ನಿತೀಶ್ ಅಂತ ಹೇಳಿ. ಈ ನಿತೀಶ್ ಅನ್ನುವಂತಹ ವ್ಯಕ್ತಿ ದೀಪಿಕಾ ಟೀಚರ್ ಜೊತೆಗೆ ಬಹಳ ಸಲುಗೆಯಿಂದ ಇದ್ದ ಅಂತ ಹೇಳಲಾಗುತ್ತೆ. ಈ ಸಲುಗೆ ಜಾಸ್ತಿ ಆದಂತೆ ದೀಪಿಕಾ ಅವರ ಮನೆಯಿಂದ ಒಂದು ವಾರ್ನಿಂಗ್ ಬರುತ್ತೆ, ಒಂದು ಎಚ್ಚರಿಕೆ ಬರುತ್ತೆ. ನಿತೀಶ್ ಈ ತರ ಸಲುಗೆಯಿಂದ ಇರೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಇದಾದ ನಂತರವೂ ಕೂಡ ದೀಪಿಕಾ ಹೇಳಿದ್ರು ನನಗೆ ತಮ್ಮ ಇದ್ದಂತೆ ಅಂತ ಹೇಳಿ. ಆದರೆ ಈ ತಮ್ಮ ಮಾಡಿದ ಏನು ಅಂತ ಕೇಳಿದ್ರೆ ಹತ್ಯೆ. ನಂಬಿಸಿ ಯಾವುದೋ ಒಂದ್ ಕಡೆ ಕರೆದು ಮಾತಾಡಿ ಜಗಳ ತಾರಕಕ್ಕೆ ಏರಿ ಈಗ ಹತ್ಯೆಯ ಸ್ವರೂಪವನ್ನ ಪಡೆದುಕೊಂಡಿತ್ತು. ಇದರ ಬೆನ್ನಟ್ಟಿ ಹೋಗ್ತಿದ್ದಾರೆ ಮಂಡ್ಯ ಪೊಲೀಸರು. ಈಗಾಗಲೇ ಎಸ್ ಪಿ ಅವರ ನೇತೃತ್ವದಲ್ಲಿ ತಂಡ ರಚನೆ ಆಗಿರುವಂತದ್ದು. ನಿನ್ನೆ ಕೇವಲ 13 ಸೆಕೆಂಡಿನ ಒಂದು ವಿಡಿಯೋ ಬಂದಿತ್ತು. ಇದಾದ ನಂತರವೇ ಒಂದೊಂದು ಆಯಾಮಗಳು ಇದರಲ್ಲಿ ಪಡೆದುಕೊಳ್ತಾ ಹೋಗ್ತಾ ಇದೆ. ಈ ಕ್ಷಣದ ಮಾಹಿತಿ ಏನು ಅಂತ ಹೇಳಿದ್ರೆ, ಈಗ ಹುಟ್ಟು ಹಬ್ಬದ ದಿವಸನೇ ಈಕೆ ಹತ್ಯೆ ಆಗಿರುವಂಥದ್ದು. ಇದರ ಜೊತೆಗೆ ಈಗ ಈ ಆಯಾಮವನ್ನ ತನಿಖೆ ಮಾಡೋದಕ್ಕೆ SP ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಿ ಆಗಿದೆ. ಇನ್ನಷ್ಟು ಮಗದಷ್ಟು ಆಯಾಮಗಳು ಇದರಲ್ಲಿ ತೆರೆದುಕೊಳ್ತಾ ಹೋಗ್ತವೆ. ತಂಡ ಯಾಕೆ ರಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಹೈ ಪ್ರೊಫೈಲ್ ಕೇಸ್ ಅಂತಂದ್ರೆ ಈಗ ಸಹಜವಾಗಿ ಈ ಒಂದು ಕೇಸ್ನಲ್ಲಿ ಕುರುಹುಗಳೇ ಇಲ್ಲದೆ ಇರಬೇಕಾದ್ರೆ ಒಬ್ಬನೇ ಒಬ್ಬ ವ್ಯಕ್ತಿ, ನಿತೀಶ್ ಅನ್ನೋ ವ್ಯಕ್ತಿ ಹೇಗೆ ಆ ಹೆಣವನ್ನ ಮುಚ್ಚಿ ಹಾಕ್ತಾನೆ, ಅವನ ಹಿಂದೆ ಯಾರ್ಯಾರಿದ್ದಾರೆ, ಇದಕ್ಕೆ ಯಾರ್ಯಾರೆಲ್ಲ ಸೇರಿ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅನ್ನೋದನ್ನ ಕಂಡುಹಿಡಿಯೋದೆ ಈಗ ಮಂಡ್ಯ SP ನೇತೃತ್ವದ ಒಂದು ತನಿಖೆ ರಚನೆಯಾಗಿದೆ. ಇದು ಕೂಡ ಹೇಳುತ್ತೆ. ಈಗ ನಾವು ನಮ್ಮ ಜೊತೆಗೆ ಇನ್ನಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಮಂಡ್ಯದಿಂದ ನಮ್ಮ ರಿಪೋರ್ಟರ್ ಆನಂದ್ ಇದ್ದಾರೆ. ಆನಂದ್, ಹೇಳಿ, ಆ ಒಂದು ಬರ್ತ್ಡೇ ಬಹಳ ಖುಷಿಯಾಗಿ ಆಗ್ಬೇಕಾಗಿತ್ತು, ಎಲ್ಲರೂ ಹುಟ್ಟುಹಬ್ಬದ ಶುಭಾಶಯ ಅಂತ ಹೇಳಿ ಮನೆಗೆ ಹೋಗ್ಬೇಕಾಗಿತ್ತು. ಆದರೆ ದೀಪಿಕಾ ಆ ಥರ ಆಗಲಿಲ್ಲ. ದೀಪಿಕಾ ಅಂತ್ಯ ಸಾವಿನಲ್ಲಾಯಿತು. ಅವತ್ತಿನ ಬರ್ತ್ಡೇ ಸಾವಿನಲ್ಲಿ ಅಂತ್ಯ ಆಗ್ತಾ ಹೋಯಿತು. ಇನ್ನು ಈ ಒಂದು ವಿಚಾರವಾಗಿ ಏನೆಲ್ಲ ಮಾಹಿತಿ ಕೊಡ್ಬೋದು ಆನಂದ್? ಚಿರಂಜೀವಿ ಭಟ್, ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಬೆಟ್ಟದ ತಪ್ಪಲಲ್ಲಿ ಶಿಕ್ಷಕಿ ದೀಪಿಕಾಳ ಶವ ಪತ್ತೆಯಾಗಿತ್ತು. ಕೊಲೆಗೈದು ಆರೋಪಿ ಬೆಟ್ಟದ ತಪ್ಪಲಲ್ಲಿ ಊತಾಕಿಟ್ಟಿದ್ದ. ಅದಾದ ನಂತರ ಆರೋಪಿ ಗ್ರಾಮದಿಂದ ಎಸ್ಕೇಪ್ ಆಗಿದ್ದ. ಇನ್ನು ಆ ಆರೋಪಿಗೂ ಕೂಡ ಈ ದೀಪಿಕಾಗೂ ಸಂಬಂಧ ನೋಡೋದಾದರೆ ಇಬ್ಬರು ಕೂಡ ಒಂದೇ ಗ್ರಾಮದವರು. ಈ ದೀಪಿಕಾಗೆ 28 ವರ್ಷ ಆದರೆ ಆರೋಪಿ ನಿತೀಶ್ ಏನಿದ್ದಾನೆ ಅವನಿಗೆ ಕೇವಲ 22 ವರ್ಷ. ಕಳೆದ 2 ವರ್ಷದಿಂದ ಅವರಿಬ್ಬರ ನಡುವೆ ಸಲುಗೆ ಇತ್ತು. ಯಾರೇ ಮುಂದೆ ಮಾತಾಡಿದ್ರು ಕೂಡ ಆತ ಅವಳನ್ನು ಅಕ್ಕ ಅಂತಾನೆ ಕರೀತಿದ್ದ. ಜೊತೆಗೆ ದೀಪಿಕಾಳ ತಂದೆಯನ್ನು ಕೂಡ ಅಪ್ಪಾಜಿ ಅಂತಾನೆ ಕರೀತಿದ್ದ. ಯಾರಿಗೂ ಕೂಡ ಸಂಶಯ ಬಂದಿರಲಿಲ್ಲ. ಆದರೆ ಯಾವಾಗ ಇವರ ಸಲುಗೆ ಜಾಸ್ತಿ ಆಯಿತು ಆ ಸಂದರ್ಭದಲ್ಲಿ ದೀಪಿಕಾಳ ಕುಟುಂಬಸ್ಥರು ಅವನಿಗೆ ವಾರ್ನಿಂಗನ್ನು ಕೊಟ್ಟಿದ್ರು, ನೀನು ಯಾಕೆ ಇಷ್ಟೊಂದು ಸಲಿಗೆ ಎಂದಿದ್ದೀಯಾ ಅಂತ. ಅದ್ರ ಜೊತೆಗೆ ದೀಪಿಕಾಳನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆತ ನನ್ನ ತಮ್ಮನಂತೆ ಅಂತ ಹೇಳ್ಕೊಂಡಿದ್ಲು. ಆದರೆ ಒಂದಷ್ಟು ವಾರ್ನಿಂಗ್ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಅವರಿಬ್ಬರ ನಡುವೆ ಅಂತರ ಹೆಚ್ಚಾಗಿತ್ತು. ಅದ್ರ ಜೊತೆಗೆ ಏನೋ ಮೇಲುಕೋಟೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಂಥ ದೀಪಿಕಾ ಶಾಲೆಯನ್ನು ಅಂದರೆ ಶನಿವಾರ ಆಫ್ ಡೇ ಇದ್ದ ಕಾರಣಕ್ಕಾಗಿ ಬೇಗ ತೆರಳಿದ್ರು. ಅವತ್ತು ಆರೋಪಿ ನಿತೀಶ್ ಏನಿದ್ದಾನೆ ಆತನ ಬರ್ತ್ಡೇ ಇತ್ತು. ಬರ್ತ್ಡೇ ಹಿನ್ನೆಲೆಯಲ್ಲಿ ಆತ ಬೆಟ್ಟದ ತಪ್ಪಲಿಗೆ ಕರೆಸ್ಕೊಂಡಿದ್ದ. ಏನು ನನ್ನ ಬರ್ತ್ಡೇ ಇದೆ ಬಾ ಅಂತೇಳಿ ಅಲ್ಲಿ ಬರ್ತ್ಡೇ ವಿಶ್ ಮಾಡೋದಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಆಗ ಜಗಳ ಆಗಿ ಜಗಳದಿಂದ ಕೊಲೆ ಆಗಿರುವಂಥದ್ದು. ಆದರೆ ಅವತ್ತು ಯಾತಕ್ಕಾಗಿ ಜಗಳ ಆಯಿತು, ಜೊತೆಗೆ ಕೊಲೆ ಯಾತಕ್ಕಾಗಿ ಮಾಡ್ದ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಜೊತೆಗೆ ಏನು ಕೊಲೆಗೈದ ಆರೋಪಿ ಏನಿದ್ದಾನೆ ಆತ 2 ದಿನ ಗ್ರಾಮದಲ್ಲೇ ಇದ್ದ. ಅದ್ರ ಜೊತೆಗೆ ಕೊಲೆ ಆದ ಮಾರನೇ ದಿನವೂ ಕೂಡ ಆತ ಅಂದರೆ ದೀಪಿಕಾಳ ತಂದೆಗೆ ಕಾಲ್ ಮಾಡಿ ದೀಪಿಕಾಳ ಬಗ್ಗೆ ವಿಚಾರಿಸ್ತಾನೆ, ದೀಪಿಕಾಳ ಏನೋ ಸಿಕ್ಕಿದ್ಲ ಅಂತ. ಅದ್ರ ಜೊತೆಗೆ ಶವ ಪತ್ತೆ ಆಗ್ತಿದ್ದಂತೆ ಆತ ಎಸ್ಕೇಪ್ ಆಗಿದ್ದ. ಆತ ಎಸ್ಕೇಪ್ ಆಗಿದ್ದು ವಿಜಯನಗರದ ಹೊಸಪೇಟೆಗೆ ಎಸ್ಕೇಪ್ ಆಗಿದ್ದ. ಆತನನ್ನು ಈಗಾಗಲೇ ಮೇಲುಕೋಟೆ ಠಾಣೆಗೆ ಕರೆದುಕೊಂಡು ಬಂದಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಠಾಣೆಯ ಮುಂಭಾಗನೇ ಇದ್ದೀನಿ. ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಆತ ಈಗಾಗಲೇ ನಾನೇ ಕೊಲೆ ಮಾಡಿದ್ದಾಗೆ ಅಂತ ಒಪ್ಕೊಂಡಿದ್ದಾನೆ. ಆದರೆ
ಕೊಲೆಯನ್ನ ಒಬ್ಬನೇ ಮಾಡಿದ್ನ, ಜೊತೆಗೆ ಅವ್ರ ಜೊತೆ ಯಾರು ಇದ್ರ, ಅವನು ಶವವನ್ನ ಹೇಗೆ ಊತಾಕ್ತಾನೋ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ನೀವ್ ಹೇಳ್ದಂಗೆ ಒಬ್ಬನಿಂದ ಕೊಲೆ ಮಾಡಿ ಜೊತೆಗೆ ಊತಾಕೋದಕ್ಕೆ ಸಾಧ್ಯನಾ, ಅದಕ್ಕೆ ಯಾರು ಹೆಲ್ಪ್ ಮಾಡಿದಾರ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತನಿಖೆ ನಡೆಸ್ತಾ ಇರುವಂತದ್ದು. ಚಿರಂಜೀವಿ ಭಟ್.